ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಹೊಸ ರುಟೀನ್ ಅಂತಲೇ ಹೇಳ್ಬೋದು ನಂದು ಇದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಡ್ವರೆಗೂ ನೋಡಿ. ಹಾಗೆ ಯುಗಾದಿ ಹಬ್ಬದ ಪ್ರಯುಕ್ತ ನಾನು ಏನೋ ಒಂದು ಶಾಪ್ ಕೂಡ ಮಾಡಿದ್ದೀನಿ ನೋಡಿ. ಹಾಗೆ ನೇಚರ್ ಬೆಂಗಳೂರಿನಲ್ಲಿ ಒಂದು ಭೂಮಿಯನ್ನು ತಂಪು ಮಾಡಿ ಹೋಗಿದೆ ಮಳೆ ಅಂತಲೇ ಹೇಳ್ಬೋದು. ಅಷ್ಟು ಸುಡು ಸುಡು ಬಿಸಿಲಲ್ಲಿ ನಡುವೆ ವರ್ಷದ ಮೊದಲನೇ ಮಳೆ ಕೂಡ ಆಯಿತು ಮೊನ್ನೆ. ಸೊ ಅವತ್ತಿನ ಮಾರನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ಇದು. ಸೊ ಅದಾದ ಮಾರನೇ ದಿನ ಹೇಗೆಲ್ಲ ಇತ್ತು ನಮ್ಮ ಮನೆ ಅಕ್ಕಪಕ್ಕ. ಮಾರ್ನಿಂಗ್ ಒಂಥರ ಚಿಲ್ಡಾಗೆ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ಅವತ್ತಿನ ವೆದರ್ ತುಂಬ ಇಷ್ಟ ಆಯಿತು. ಹಾಗೆ ವೆದರ್ ನೋಡ್ತಾ ನೋಡ್ತಾ ನನಗೆ ಒಂದು ಒಳ್ಳೆ ರುಟೀನ್ನ ಸ್ಟಾರ್ಟ್ ಮಾಡಬೇಕು ಸಮ್ಮರಲ್ಲಿ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ, ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹೀಗಿದೆ. ವೆದರ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನಾನಂತೂ 7 o'clock ಎದ್ದು ಒಂದು ಹಾಫ್ ಆನ್ ಅವರ್ ಹೊರಗೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಇವತ್ತಿನ ಟಿಫನ್ ಬಂದು ಚಿತ್ರಾನ್ನ ಮಾಡೋಣ ಅಂತ. ಚಿತ್ರಾನ್ನಕ್ಕೆ ಅನ್ನನ ನಾನು ಪಾತ್ರೆಯಲ್ಲೇ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಮಾಡೋಕ್ಕೆ ಇಟ್ಬಿಟ್ಟು ನಾನು ಅಲ್ಲಿ ಹೊರಗೆ ಹೋಗಿದ್ದಿದ್ದು ಅಕ್ಕಿ ತೊಳೆದಿಟ್ಬಿಟ್ಟು. ಸೊ ಏನಕ್ಕಪ್ಪ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಉದ್ರುದ್ರಾಗಿ ಬರಲಿ ಅಂತ. ನಮ್ಮ ಕುಕ್ಕರು ಸ್ವಲ್ಪ ಸೌಂಡ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಗೊತ್ತಾಗದೆ ಗಟ್ಟಿ ಆದರೆ ಮತ್ತು ಚಿತ್ರಾನ್ನ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಪಾತ್ರೆಯಲ್ಲೇ ಮಾಡೋಣ ಅಂತ. ಹಾಗೆ ಪಕ್ಕದಲ್ಲಿ ಹಾಲು ಕೂಡ ನಾನು ಇಟ್ಟಿದ್ದೀನಿ. ಹಾಲನ್ನ ಇಟ್ಕೊಂಡು ಪಕ್ಕ ಚಿತ್ರಾನ್ನಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಆನಿಯನ್ನು ಎಲ್ಲ ಕೆಲವು ಕಡೆ ಚಿತ್ರಾನ್ನಕ್ಕೆ ಆನಿಯನ್ ಹಾಕಲ್ಲ, ಇನ್ನು ಕೆಲವರು ಹಾಕ್ತಾರೆ. ನಾನು ಎರಡೂ ಥರನೂ ಮಾಡ್ತೀನಿ. ಒಂದೊಂದ್ಸಲಿ ಚಿತ್ರಾನ್ನಕ್ಕೆ ಆನಿಯನ್ ಕೂಡ ಹಾಕ್ತೀನಿ, ಇನ್ನೊಂದೊಂದ್ಸಲಿ ಸ್ಕಿಪ್ ಕೂಡ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಚಿತ್ರಾನ್ನ ಎಲ್ಲ ಮಾಡ್ತೀನಿ. ಹಾಗೆ ದಿನ ಎಲ್ಲ ಹೇಗೆ ಹೋಗುತ್ತೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ 2 ಡೇಸಿಂದ ವ್ಲಾಗ್ನ ಹಾಕಿಲ್ಲ. ಯಾಕೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಏನಿಲ್ಲ, ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ರು. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ. ವೀಡಿಯೋಸ್ ಎಲ್ಲ ರೆಡಿ ಇದ್ವು, ಎಡಿಟ್ ಮಾಡಿ ಹಾಕೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ಹಾಕೋಕ್ಕಾಗಿಲ್ಲ. ಸಾರಿ ಅಂತಲೇ ಹೇಳ್ತಾ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತವಾಗೂ ತಿಳಿಸಿ ಅಂತ ಹೇಳ್ತಾ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಮ್ಮ ಹೆಲ್ತ್ ಕಡೆ ನಾವು ಹೇಗೆಲ್ಲ ಗಮನ ಹರಿಸ್ಬೇಕು ಅನ್ನೋದನ್ನ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನಕ್ಕೆ ಈ ಡಿಸಿಷನ್ ಅಂತ ಅಂದರೆ, ಹೆಣ್ಮಕ್ಳು ಏನಪ್ಪ ಮಕ್ಕಳು ಆದಮೇಲೆ ತುಂಬ ಶೇಪ್ ಎಲ್ಲ ಕೆಟ್ಟೋಗುತ್ತೆ, ಆ ಥರ ಈ ಥರ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ಕಾರಣನೇ ನಾವು. ಯಾಕಂದರೆ ಹಿಂಗೆ ಹೇಳ್ತಾರೆ, ಮದುವೆ ಆದಮೇಲೆ ಮಕ್ಕಳಾದಮೇಲೆ ಹೆಣ್ಮಕ್ಳು ಹಿಂಗಾಗ್ತಾರೆ ಹಂಗಾಗ್ತಾರೆ ಅಂತಲೇ ನಾವು ಒಂದು ಅರ್ಧ ಹೌದಲ್ವ ಹೆಂಗೋ ಆಗ್ತೀವಲ್ಲ ಬಿಡು ಅಂತ ನಾವು ಸುಮ್ಮನಾಗೋಗ್ಬಿಡ್ತೀವಿ. ಬಟ್ ಬೇಡ ಆ ಥರ ಆಗೋದು. ನಾನಂತೂ ಯಾಕೆ ಈ ಥರ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಅಂದರೆ, ಹೇಳ್ತಿದ್ರು ನನಗೂ, ನೀನು ಸಣ್ಣನೇ ಇದೆಯಾ, ಏನು ದಪ್ಪ ಆಗಿಲ್ಲ, ಅಥವಾ ನೀನು ದಪ್ಪನೇ ಇದೆಯಾ, ಏನು ಸಣ್ಣನೇ ಆಗಿಲ್ಲ, ನಿನ್ನ ಪ್ರೆಗ್ನೆನ್ಸಿ ಟಮ್ಮಿ ಹಿಂಗಿದೆ, ನೀನು ಹಂಗಿದೆಯಾ ಅಂತೆಲ್ಲ ಅಂದರೆ ತಲೆಗೆ ಹಿಡಿಸ್ಕೊಳಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಅದನ್ನ ನಮ್ಮನ್ನ ಡಿಮೋಟಿವೇಟ್ ಮಾಡೋಕ್ಕೆ ಅದು ಜಾಸ್ತಿ ಪ್ರವೋಕ್ ಮಾಡಿರೋ ಥರ ಇರುತ್ತೆ. ಸೊ ಹಾಗಾಗಿ ಆ ಥರ ಏನಾದ್ರು ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿ ತಿನ್ನೋದನ್ನ ತಿಂತಾಯಿರಿ. ಬಟ್ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಟಮ್ಮಿ ಏನಾದರೂ ಇದ್ದರೆ ನೆಲ ಒರೆಸೋವಾಗ ಕೂತ್ಕೊಂಡು ನೆಲ ಒರೆಸಿ, ಒಂದು ದಿನ ಬಿಟ್ಟು ದಿನ ಆ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಪ್ರೆಗ್ನೆನ್ಸಿ ಟಮ್ಮಿ ಕಮ್ಮಿ ಆಗುತ್ತೆ. ಸೊ ನಾನು ಕೂಡ ಜರ್ನಿಯಲ್ಲೇ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಯಾಕಂತ ಅಂದರೆ ಪ್ರೆಗ್ನೆನ್ಸಿ ಟಮ್ಮಿ ಅಂತ ಅನ್ನೋದು ಲೈಫ್ ಲಾಂಗ್ ಉಳಿಯುವಂಥದ್ದು. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನಾನು ಮಾಡಿಕೊಂಡು ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡಿದ್ದೀನಿ, ಇವಾಗಿಂದನೇ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಯಾಕಂದರೆ C-section ಆಗಿರೋದ್ರಿಂದ 1 ವರ್ಷಗಳ ಕಾಲ ಯಾವುದೇ ಒಂದು ಎಕ್ಸಸೈಸ್ ಮಾಡಬಾರ್ದು ಅಂತ ಅಂದ್ಕೊಂಡೆ ನಾನು ಸುಮ್ಮನೆ ಇದ್ದೆ. ಸೊ 1.5 ವರ್ಷ ಆಗೋಗಿದೆ. ಸೊ ಇವಾಗ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ನಾನು ಯಾವುದೇ ಕಾರಣಕ್ಕೂ ಫುಡ್ಡಲ್ಲಿ ಕಂಟ್ರೋಲ್ ಮಾಡಬಾರ್ದು. ಈಗ ಎಷ್ಟು ತಿಂತೀವಿ ಅಷ್ಟನ್ನ ತಿಂದ್ಬಿಟ್ಟು ಕೆಲಸ ಮಾಡಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಯಾಕಂದರೆ ಹಿಂದಿನ ಕಾಲದವರು ಇವಾಗಿನ ದಿನಗಳಲ್ಲಿ ಅವರು ತಿಂದೇ ಇರುವಂತಹ ಫುಡ್ಡೇ ಇಲ್ಲ, ಎಲ್ಲ ತಿಂತಾರೆ. ಇವಾಗ ಏಜ್ ಆಗಿರೋರು ಹಿಂದಿನ ಕಾಲದವರು ಸ್ವೀಟು ಅಂದರೆ ಸ್ವೀಟು ತಿಂತಾರೆ. ಇವಾಗ ನಾವು ಕಾಫಿ ಕುಡಿಯೋದ್ರ ಪಿತ್ತ ಆಗುತ್ತೆ ಅಂತ ಅಂತೀವಿ. ಬಟ್ ಹಿಂದಿನ ಕಾಲದಲ್ಲಿ ಕಾಫಿ ಇಲ್ಲದೆ ಅವ್ರಿಗೆ ಇರೋಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಅವರಿಗೆ ಕಾಫಿ ಬೇಕೇ ಬೇಕು.
ಸೊ ಅವ್ರಿಗೆ ಪಿತ್ತ ಆಗಲ್ವಾ ಅಲ್ವಾ. ಸೊ ಅವರು ಹೇಗೆ ಅವರ ಲೈಫ್ ಸ್ಟೈಲ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ನಾವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ತಿಂದರೆ ಹಾಗೆ ಹೀಗೆ ಅಂತ ಅಂದ್ಕೊತಾ ಬಂದರೆ ಅದು ಹಾಗೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾದ ಡಿಸಿಷನ್ಗೆ ಬಂದಿದ್ದೀನಿ. ಸ್ವಲ್ಪ ಸ್ವೀಟ್ ಕಂಟೆಂಟ್ ಕಮ್ಮಿ ಮಾಡ್ತೀನಿ ಹೊರತು ಹೊರಗಡೆ ಜಂಕ್ ಫುಡ್ನ ಕಮ್ಮಿ ಮಾಡ್ತೀನಿ. ಅದು ಬಿಟ್ಟು ನಾನು ಇನ್ಯಾವುದೇ ಒಂದು ಈಗ ಕರೆದಿರೋ ಐಟಮ್ಸ್ ನಾವು ಹೇಗೂ ದಿನಾಲೂ ಮಾಡ್ಕೊಂಡು ತಿನ್ನಲ್ಲ, ವಾರಕ್ಕೊಂದ್ಸಲಿ ಮಾಡ್ಕೊಂಡು ತಿಂತೀವಿ. ಅದನ್ನೇನು ಕಂಟ್ರೋಲ್ ಮಾಡಬೇಕು, ವಾರಕ್ಕೊಂದ್ಸಲಿನೂ ಅಲ್ಲ, ನಾನು ಆ್ಯಕ್ಚುಲಿ 10 days ಒನ್ಸ್ ಅಂತಲೇ ಹೇಳ್ಬೋದು. ಅದನ್ನ ಏನಕ್ಕೆ ಕಮ್ಮಿ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಜಂಕ್ ಫುಡ್ ಅದನ್ನೆಲ್ಲ ದೂರ ಇಟ್ಟು ಮಾಮೂಲಿ ನಾರ್ಮಲಾಗಿ ಹೆಂಗೆ ತಿಂತೀವಿ ಅದೇ ಥರ ತಿಂದ್ಕೊಂಡು ಮಾಡೋ ಕೆಲಸದಲ್ಲಿ ಜಾಸ್ತಿ ವಾಕ್ ಮಾಡೋದು, ಹಾಗೆ ಎಕ್ಸಸೈಸ್ ಮಾಡೋದು ತುಂಬ ಕಷ್ಟ ಏನಲ್ಲ, ಮನೇಲೇ ಮಾಡಿಕೊಂಡ್ರೆ ಆಯಿತು. ಆನ್ಲೈನ್ ಕ್ಲಾಸಸ್ಗಳಿರುತ್ತೆ, ಆರಾಮ್ಸೆ ತಗೋಬೋದು. ಆಮೇಲೆ ಯೂಟ್ಯೂಬ್ ವೀಡಿಯೋಸ್ಗಳಿರುತ್ತೆ, ಅದನ್ನ ಕೂಡ ನಾವು ರೆಫರ್ ಮಾಡಿ ಕೂಡ ಎಕ್ಸಸೈಸ್ನ ಮಾಡ್ಬೋದು. ಸೊ ಚಿತ್ರಾನ್ನ ಅಂತೂ ಸೂಪರ್ ಡೂಪರ್ ಆಗಿ ರೆಡಿಯಾಗಿದೆ. ಹಾಗೆ ಸಮ್ಮರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಜಾಸ್ತಿ, ಜ್ಯೂಸು ನೀರು ಆ ರೀತಿಯಾಗಿ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡಿ. ಊಟನೂ ಅಷ್ಟೇ ಜಾಸ್ತಿ ಸೇರ್ತಾನೂ ಇರುತ್ತೆ ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ಸೇರಲ್ಲ ಅಂತ ಅಂತಾರೆ. ಬಟ್ ನನಗೇನಿಲ್ಲ, ನಾರ್ಮಲಾಗಿ ತಗೋತಾ ಇದ್ದೀನಿ. ಮಕ್ಳಿಗೂ ಕೂಡ ಅಷ್ಟೇ ನಾರ್ಮಲಾಗಿ ಕೊಡ್ತಾ ಇದ್ದೀನಿ. ಬಟ್ ಮಕ್ಳಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಹಾಕಿ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಮೊಸರನ್ನ ತಿನ್ನಿಸ್ತೀವಿ ಅಂತ ಅಂದ್ಕೊಳ್ಳಿ, ನಾರ್ಮಲಾಗಿ ಎಷ್ಟು ನೀರು ಮಿಕ್ಸ್ ಮಾಡ್ಬೇಕು ಅಷ್ಟು ಮಾಡ್ತಿದ್ದೆ ನಾನು ಮಜ್ಜಿಗೆ ಅನ್ನೋಕ್ಕೋಸ್ಕರ. ಬಟ್ ಇವಾಗ ಹಾಗಲ್ಲ, ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಿ ಸ್ವಲ್ಪ ಮಜ್ಜಿಗೆ ಥರ ಕುಡಿಸ್ತಾ ಇದ್ದೀನಿ. ಸೊ ನನ್ನ ಮಗ ಕೂಡ ಸ್ಕೂಲ್ಗೆ ಹೊರಟ, ಹಾಗೆ ಹೊಸ ಸ್ಕೂಲ್ನಲ್ಲಿ ಅವನಿಗೆ ಇಂಟರ್ವ್ಯೂ ಕೂಡ ಇತ್ತು ಇವತ್ತು. ಸೊ ಸ್ಕೂಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದೀನಿ, ಅದನ್ನ ಕೂಡ ವಿಡಿಯೋ ಮಾಡಿದ್ದೀನಿ, ಆ ಸ್ಕೂಲ್ ಆ್ಯಂಬಿಯನ್ಸು ಎಲ್ಲ. ಸೊ ಅದನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವನು ಓದಾದ ನಂತರ ನನ್ನ ದಿನ ಮತ್ತೆ ಸ್ಟಾರ್ಟ್ ಆಗೋದು. ಯಾಕೆಂದರೆ ಅದೇ ಟೈಮಿಗೆ ಪಾಪು ಕೂಡ ಪಾಪು ಎದ್ದಾದ್ಮೇಲೆ ಅವಳು ಕಿಟಕಿ ಹತ್ರ ಸ್ವಲ್ಪ ಗಿಡ ಮರ ಅದನ್ನೆಲ್ಲ ನೋಡೋಕ್ಕೆ ಬಿಡ್ತೀನಿ. ಸೊ ಅದಾದ ನಂತರ ನಾನು ಎದ್ದ ತಕ್ಷಣ ಒಂದು ಜುಟ್ಟು ಹಾಕ್ಕೊಂಡು, ಅಂದರೆ ಒಂದು ಪೋನಿ ಕಟ್ಕೊಂಡಿರ್ತೀನಿ ಹೊರತು ಏನೂ ಮಾಡ್ಕೊಂಡಿರಲ್ಲ. ಸೊ ಇವಾಗ ಪೋನಿ ಎಲ್ಲ ಹಾಕಿ ನಾನು ಹೊಸ ಒಂದು ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅನ್ನಲ್ಲ. ಸೊ ಇವಾಗ ಮಾಡಬೇಕು. ಸೊ ಸ್ಕೂಲಲ್ಲಿ ಇದ್ದಾಗ ಆಮೇಲೂ ಕೂಡ ಒಂದೊಂದ್ಸಲಿ ಮಾಡ್ತೀನಿ. ಸಿ ಸೆಕ್ಷನ್ ಆದಮೇಲೆ ಮಾಡಿರಲಿಲ್ಲ ಎಕ್ಸಸೈಸಸ್ಸು. ಸೊ ಇವಾಗ ಮಾಡೋಣ ಅಂತ ಸ್ವಲ್ಪ ಬೇಸಿಕ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ಬೇಸಿಕ್ ಯಾವುದಿರುತ್ತೆ ಅದನ್ನು ಮಾತ್ರ ಮಾಡ್ತಾ ಇದ್ದೀನಿ. ಸೊ ನನ್ನ ಆಸೆ ಇರೋದು ನೆಲದ ಮೇಲೆ ಹಸ್ತನ ಊರಬೇಕು ಅಂತ ಇದೆ. ಈ ರೀತಿಯಾದ ಎಕ್ಸಸೈಸಲ್ಲಿ ನೋಡೋಣ ಅದು ಎಷ್ಟು ದಿನಕ್ಕಾಗತ್ತೆ ಅಂತ. ನೀಟಾಗಿ ಊರ್ಬೇಕು ನಾನು ನೆಲಕ್ಕೆ ನನ್ನ ಹಸ್ತನ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ನೀವು ನನ್ನ ಜೊತೆ ಈ ಜರ್ನಿಲಿ ಇರಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಹೊಸ ರುಟೀನ್ ಏನಪ್ಪ ಅಂತ ಅಂದರೆ ಎಕ್ಸಸೈಸ್. ಹೌದು ಫ್ರೆಂಡ್ಸ್, ಚಿಕ್ಕ ಪುಟ್ಟ ಎಕ್ಸಸೈಸ್ 20 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ವಾರ 20 ಮಿನಿಟ್ಸ್ ಮಾಡ್ತೀನಿ, ಆಮೇಲೆ 30 ಮಿನಿಟ್ಸ್ಗೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ತೀರಲ್ಲ, ನೋಡಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ಎಂಡ್ವರೆಗೂ ನೋಡಿ. ಸೊ ಎಕ್ಸಸೈಸ್ ಎಲ್ಲ ಆದಮೇಲೆ ಕಮಿಂಗ್ ಬ್ಯಾಕ್ ಟು ವರ್ಕ್ ಅಂತಲೇ ಬಂದೆ. ನಾನು ಪಾಪುಗೆ ಕೂಡ ಹಾಲೆಲ್ಲ ಕೊಡಬೇಕಿತ್ತು, ನಾನು ಸ್ವಲ್ಪ ತಿಂಡಿ ಎಲ್ಲ ಹಾಕ್ಕೊಡ್ಬೇಕಿತ್ತು ಹಸ್ಬೆಂಡ್ಗೆ. ಸೊ ಹಾಗಾಗಿ ಬಂದೆ.
ಸೊ ಅದಾದಮೇಲೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ, ಕಾಫಿ ಕುಡಿದೇ ಇರಲಿಲ್ಲ, ಎಕ್ಸಸೈಸ್ ಎಲ್ಲ ಮಾಡಿ ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸೊ ಹಾಗಾಗಿ ಕಾಫಿ ಕುಡಿದು ಆಮೇಲೆ ನನ್ನ ಡೈಲಿ ರುಟೀನ್ನ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು. ಹಾಗೆ ಯುಗಾದಿ ಹಬ್ಬಕ್ಕೆ ನಾನು ಏನು ತರಿಸಿದ್ದೀನಿ ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ ಬಂದು. ನೋಡ್ತಾ ಇದ್ದೀರಲ್ಲ, ಅನ್ಪ್ಯಾಕಿಂಗ್ ಅಂತಲೇ ಹೇಳ್ಬೋದು. ನೀವು ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಇದನ್ನ ಕೂಡ ಸ್ವಲ್ಪ ಉದುರುತ್ತೆ. ಏನಪ್ಪ ಅಂತಂದರೆ ಈ ಭತ್ತ ನೀವು ನೋಡಿದ್ದೀರ ಅಲ್ವಾ, ಭತ್ತದ ತೋರಣ ತಗೊಂಡಿದ್ದು. ಆ್ಯಕ್ಚುಲಿ ನಮ್ಮ ಮನೆ ಡೋರ್ ಕೂಡ ಸ್ವಲ್ಪ ಚೆನ್ನಾಗಿ ಟ್ರೆಡಿಷ್ನಲ್ ಲುಕ್ ಇದ್ದಿದ್ದರಿಂದ ನಾನು ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಅದು ತುಂಬ ದಿನದಿಂದನೇ ಅಂದ್ಕೊಂಡಿದ್ದೆ ತರ್ಸೋಣ ಅಂತ. ಸ್ವಲ್ಪ ಮನೆದೆಲ್ಲ ಪೇಂಟ್ ಎಲ್ಲ ಆಗಲಿ ಆಮೇಲೆ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಫೈನಲಿ ಬಂದಿದೆ. ಯುಗಾದಿ ಹಬ್ಬಕ್ಕೆ ಕರೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬ ಆಸೆ ಪಟ್ಟು ತರಿಸಿರೋದಿದು. ನೋಡಿ ಈ ರೀತಿಯಾಗಿ ಪ್ಯಾಕ್, ಮೇ ಬಿ ಹ್ಯಾಂಡ್ ಮೇಡ್ ಅನ್ಸುತ್ತೆ, ಮಿಷಿನ್ ಮೇಡ್ ಅಂತೂ ಇರಲ್ಲ ಇದು. ಯಾಕಂದರೆ ಭತ್ತ ಎಲ್ಲ ಉದ್ರೋಗ್ಬಿಡುತ್ತೆ ಮಿಷಿನಲ್ಲೆಲ್ಲ ಹಾಕಿದ್ರೆ. ಹ್ಯಾಂಡ್ ಮೇಡ್ ಇರುತ್ತೆ. ನೋಡೋಣ ಬನ್ನಿ. ಸೂಪರಾಗಿದೆ ಅಲ್ಲ, ವಾವ್ ಸಖತ್ತಾಗಿದೆ. ನಾನು ಸ್ವಲ್ಪ ಅಗಲ ಕಮ್ಮಿ ಆಗುತ್ತೇನೋ, 3.5 ಫೀಟ್ ಇತ್ತು, ಅಗಲ ಕಮ್ಮಿ ಆಗುತ್ತೆ ನಮ್ಮ ಡೋರ್ಗೆ, ಸ್ವಲ್ಪ ಅಗಲ ಇದೆ ನಮ್ಮ ಡೋರು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಆಗುತ್ತದು. ಸೊ ಫೈನಲಿ ಚೆನ್ನಾಗಿ ಅನ್ನಿಸ್ತಿದೆ. ಸೊ ನೋಡೋಣ, ಬಾಗಿಲಿಗೆ ಹಾಕಿ ಬನ್ನಿ. ಸೊ ಫೈನಲಿ ಹಾಕಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.